ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬಿ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಕೋಪರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಮುರಳಿ ಅವರೇ, ಏನು ವಿಶೇಷ? ಯಾರು ಬರ್ತಾ ಇದ್ದಾರೆ? ಯಾರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ? ಇದು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನ್ ತಮ್ಮ ಹೆಸರು? ಪವಿತ್ರ ಪ್ರಸನ್ನ ಕುಮಾರ್ ಅಂತ. ಪವಿತ್ರ ಪ್ರಸನ್ನ ಕುಮಾರ್ ಯಾರು? ನನ್ನ ಹಸ್ಬೆಂಡ್. ಏನ್ ಮಾಡ್ತಾರೆ? ಈಸ್ ಇಂಜಿನಿಯರ್. ನೀವೇನ್ ಮಾಡ್ತೀರಿ? ನಾನು ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ. MA ಇನ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್. ಅಯ್ಯೋ, ನಾನು ಇವಾಗ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಸಿಗುತ್ತೆ ಹುಡುಗಿ ಕೆಲಸ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ನೀವು? ಪೀಸ್ ಪನ್ನೀರ್ ಮೆಂತೆ ಬಾತ್ ಮಾಡ್ತಾ ಇದ್ದೀನಿ. ಒಂದ್ ಹೇಳ್ರಿ. ಪೀಸ್ ಪಲಾವ್ ಮೆಂತ್ಯ ಬಾತು ಮೂರು. ಹೌದು, ಪಲಾವ್ ಅಲ್ಲ, ಪೀಸ್ ಪನ್ನೀರ್ ಮೆಂತೆ ಬಾತ್. ಓಕೆ, ಪೀಸ್ ಅಂದ್ರೆ ಏನಿಲ್ಲ, ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಪನ್ನೀರ್ನ ಹಾಕಿ ಸ್ವಲ್ಪ ಬಿರಿಯಾನಿ ಮಾಡ್ಕೊಡೋಕ್ಕೋಸ್ಕರ ಬಂದಿದ್ದಾರೆ. ಮಾಡಕ್ಕೇನೆ ತಂದಿದ್ದಾರೆ ಪೀಸ್ ಪನ್ನೀರ್ ಮೆಂತ್ಯ ಬಾತ್. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಬಟಾಣಿ, ಪನ್ನೀರ್, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ, ಗೋಡಂಬಿ, ಅರಿಶಿನ, ತೆಂಗಿನಕಾಯಿ ತುರಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಎಷ್ಟು ಗಂಟೆಗೆ ಹೋಗ್ತಾರೆ ಪ್ರಸನ್ನ ಕುಮಾರ್ ಕೆಲಸಕ್ಕೆ? 9:30 ಆಗುತ್ತೆ. ಅಡಿಗೆಲ್ಲ ಮಾಡ್ಕೊಡ್ತೀರಾ? ಟಿಫನ್ ಮಾಡಿ ಕಳಿಸ್ಬಿಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಅವ್ರು ಕ್ಯಾಂಟೀನಲ್ಲಿ ತಿನ್ಕೊಂತಾರೆ. ಇನ್ನೇನ್ ಹಿಂಗ್ ಮಾಡೋದು? ಇನ್ನೇನ್ ಮಾಡ್ತಾರೆ ಪಾಪ, ಅಲ್ಲೇ ತಿನ್ಕೊಳ್ತಾರೆ ಅವರು. ಏನ್ ಕೊಡ್ಲಿ? ಎಣ್ಣೆ ಕೊಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಅದ್ಭುತವಾಗಿರುವಂತಹ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದು ಹಾಕ್ಲಾ ಮೇಡಮ್? ಹಾಕಿ, 1 ಸ್ಪೂನ್ ಹಾಕಿ. ಮಸ್ಟರ್ಡ್ ಸೀಡ್ಸ್. ಓ, ಸಾಸಿವೆ ಹಾಕಿ ಹಾಕಿ ಗೊತ್ತಾಗಲ್ಲ ಅವ್ರಿಗೆ. ಅವ್ರವ್ರಿಗೆ ಸೆಂಟ್ ಮ್ಯಾರೀಸ್ ಅಲ್ಲಿ ನಿಮ್ಗೇನು ಪ್ರಾಬ್ಲಮ್? ಆಯ್ತು, ಮಸ್ಟರ್ಡ್ ಸೀಡ್ಸ್ ಆಯ್ತು, ಆಮೇಲೆ ಹೇಳಿ. ಇದು ವಾಟ್ ಇಸ್ ದಿಸ್? ಪರಚಕ್ಕೆ. ಓಕೆ, ಒಂದು 4-5 ಲವಂಗ ಹಾಕ್ತಾ ಇದ್ದೇನೆ. ಹಾಕೊಳ್ಳಿ ಮೇಡಮ್. 4-5 ಲವಂಗ, 1 ಚಕ್ಕೆ, ಸ್ವಲ್ಪ ಸಾಸಿವೆ, 2-3 ಏಲಕ್ಕಿ, 2-3 ಏಲಕ್ಕಿ ಹಾಕಿ ಮೇಡಮ್. ಆನಿಯನ್ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಏನಿಷ್ಟ ಯಜಮಾನ್ರಿಗೆ? 1 ವರ್ಷದಲ್ಲಿ ಏನೋ ಗೊತ್ತಾಯ್ತಾ ಏನಿಷ್ಟ ಅಂತ? ಬರ್ಫಿ ಎಲ್ಲ ತುಂಬಾ ಟ್ರೈ ಮಾಡಿದ್ದೀನಿ. ಏನ ಬರ್ಫೀಸ್ ಎಲ್ಲ ಮಾಡ್ತೀನಿ. ಇವಾಗ ಏನು ಹಾಕಿದ್ದು? ಕ್ಯಾಶೋಸ್. ಓ, ಬೇಕೇ ಬೇಕು. ಹಾಕಿ. ಸ್ವಲ್ಪ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಟೊಮೆಟೊ. ಓಕೆ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ. ಓ, ಸ್ವಲ್ಪ ಟರ್ಮರಿಕ್ ಪೌಡರ್ ಕೊಡ್ತೀನಿ ಮೇಡಮ್. ಸ್ವಲ್ಪ ಅರ್ಶಿನ ಪುಡಿ. ನಮ್ಮ ದಿನ ಕಾರ್ಯಕ್ರಮದಲ್ಲಿ ಏನು ಮಾಡೋಕ್ಕಾಗಲ್ಲ, ಸೆಂಟ್ ಮೆರಿಸಲ್ಲಿ ಓದ್ಬಿಟ್ಟಾಗ ಹಿಂಗೆಲ್ಲ ಆಗುತ್ತೆ. ಬನ್ನಿ ಬನ್ನಿ ಬನ್ನಿ. ಸಾಕಾ? ಸಾಕು. ಓಕೆ ಸರ್, ಬ್ಲೆಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ ಕೊಡಿ. ಓ, ತಗೊಳ್ಳಿ, ಅಲ್ಲೇ ಇದೆ ಮಿಕ್ಸಿ ಜಾರ್, ನೋ ಪ್ರಾಬ್ಲಮ್. ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ. ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕ್ತಿದ್ದೀನಿ. ಹಾಕಿ ಮೇಡಮ್. ಒಂದು 4-5 ಹಸಿಮೆಣಸಿನಕಾಯಿ. ಖಾರ ಜಾಸ್ತಿನಾ ಮಲ್ಲೆ ಯಜಮಾನ್ರು? ಖಾರ ಕಡಿಮೆನಾ? ಮೀಡಿಯಮಾ? ಓಕೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೇನೆ. ಹಾಕಿ ಮೇಡಮ್, ಹಾಕಿ ಶುಂಠಿ ಹಾಕಿ. ಒಂದು 15 ಹೆಸರು ಗಾರ್ಲಿಕ್, ಬೆಳ್ಳುಳ್ಳಿ ಹಾಕಿ. ಸ್ವಲ್ಪ ಪುದೀನ, ಸ್ವಲ್ಪ ಪುದೀನ, ಒಂದು 2 ಪೀಸು ಗಮಕ್ಕೆ. ಓಕೆ, ಆಮೇಲೆ ಬ್ಲೆಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಎಸ್ ಮೇಡಮ್, ಬನ್ನಿ. ಏನು ಹಾಕ್ಬೇಕು? ಏನೋ ಮರ್ತೋದ್ರಿ, ತಾಳ್ರಿ. ಏನೋ ಕರಿ ಲೀವ್ಸ್ ಮತ್ತೆ ಹಾಕ್ರಿ. ಕರಿ ಲೀವ್ಸ್ ಮರ್ತೋಗ್ಬಿಟ್ಟಿದ್ದಾರೆ ಪಾಪ ಅವರು. ನೋ ಪ್ರಾಬ್ಲಮ್, ಕರಿಬೇವು ಹಾಕೋಬೋದು, ಹಾಕೊಳ್ಳಿ. ಓಕೆ, ಆಮೇಲೆ ನೆಕ್ಸ್ಟು ಚಿತ್ರಾನ್ನ ಎಲ್ಲ ತಾನೇ ಮಾಡ್ತಾರೆ. ನಾವು ಏನು ಮಾಡ್ತಾರೆ ಇಲ್ಲಿ? ನಾವು ಪೀಸ್ ಪನ್ನೀರ್ ಮೆಂತೆ ಬಾತ್. ಏನಿದು? ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೇನೆ. ಒಂದು ಕಟ್ಟು ಮುಗಿದ ಕತೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು, ಕಹಿ ಇರುತ್ತೆ. ಹೌದೌದು. ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ತಾ ಇದ್ದೇನೆ. ಪನ್ನೀರ್ ಮೆಂತ್ಯ ಬಾತ್. ಓಕೆ, ಸ್ವಲ್ಪ ಅದು ಮಸಾಲೆಲಿ ಫ್ರೈ ಆಗಲಿ, ಸೊಪ್ಪು ಆಗ್ಲಿ ಬಿಡಿ. ಪನ್ನೀರ್ನ ಒಂದು ಕಡೆ ಎಲ್ಲರೂ ತಿಂತೀವಿ. ಇರೋದೇ ಇಬ್ರಲ್ವಾ? ನೀವು ಗಂಡ ಹೆಂಡ್ತಿ ಇಬ್ರು, ಎಲ್ಲರೂ ತಿಂತಾರಂತೆ. ಯಾರಾದ್ರೂ ಬಂದಾಗ ಮಾಡ್ತಾ ಇರ್ತೀನಿ, ಗೆಸ್ಟ್ ಬಂದಾಗ. ಸ್ವಲ್ಪ ಗೀ ಕೊಡಿ, ಪನ್ನೀರ್ ಫ್ರೈ ಮಾಡ್ಕೊಂಡ್ಬಿಡ್ತೇನೆ. ಏನ್ರಲ್ಲಿ ಫ್ರೈ ಮಾಡ್ತೀರಿ? ಸ್ವಲ್ಪ ಗೀ ಕೊಡಿ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ, ಪ್ಯೂರ್ ಕೌ ಗೀ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ನೋಡ್ಕೊಳ್ಳಿ ಮೇಡಮ್. ಒಂದು 3-4 ಸ್ಪೂನ್ ಹಾಕಿ ಸಾಕು.
ಸ್ಲೋ ಕುಕಿಂಗ್ ಪ್ರೊಸೆಸ್ ನಲ್ಲಿ ಮಾಡಿರುವಂತ Okay, ತುಪ್ಪ ಇದು. ಹಾ. ಅದಕ್ಕೆ ನಿಮಗೆ ಗಮ್ಮನತೆ ಮಾಡ್ಬೇಕಂದ್ರೆ ಏನಕ್ಕೆ ಅಂದ್ರೆ ಬಾಯ್ಲಿಂಗ್ ಕಡಿಮೆ ಉರಿನಲ್ಲಿ ಜಾಸ್ತಿ ವಸ್ತು ನಾವು ಈ ಬೆಣ್ಣೆಯಿಂದ ತುಪ್ಪ ಕಾಯಿಸ್ಬೇಕಾದ್ರೆ ಮಾಡಬೇಕು. Okay. ಆ ಪ್ರೊಸೆಸ್ ನಲ್ಲಿ ಮಾಡಿರೋದ್ರಿಂದ ಇದು ಗಮ್ ಅಂತ ಇರುತ್ತೆ. ITC ಅವರ ಜನಪ್ರಿಯವಾದಂತ ಶುದ್ಧ ಅಂದ್ರೆ ಹಾಲನ್ನೆಲ್ಲ ತಂದ್ಬಿಟ್ಟು ಹಾಕ್ಬಿಟ್ಟು ಮಾಡಲ್ಲ ಅವರು, ಹಸುವಿನ ಹಾಲನ್ನೇ ತಂದು ಬೆಣ್ಣೆನ ಮಾಡಿರ್ತಕ್ಕಂಥ ತುಪ್ಪ ಇದು. ಓಕೆ ಎಸ್ ಮೇಡಮ್, ಹಾಕೋಬೋದಾಕೊಳ್ಳಿ ಮೇಡಮ್. ಬ್ರೌನ್ ಆಗ್ಬೇಕಾ? ಲಿಟಲ್, ತುಂಬಾ ಬೇಡ, ಸ್ವಲ್ಪ ಅಷ್ಟೇ ಅದು. ಓ ಲಿಟಲ್ ಆದ್ರೆ ಸಾಕಾ? ಓಕೆ, ನೋ ಪ್ರಾಬ್ಲಮ್. ಸಾಕು ಬಿಡಿ ಅದು. ಇದು ಸಾಕಾ? ಎಸ್ ಮೇಡಮ್, ಬಿಡಿ. ಏನಾಗ್ತಿದ್ದೀರಾ? ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿದೆ. ಇವಾಗ ಬಟಾಣಿನ ಹಾಕ್ತಾ ಇದೀವಿ, ಪೀಸ್. ಎಸ್, ಹಸಿ ಬಟಾಣಿ ಹಾಕ್ತಾ ಇದ್ದೇನೆ. ಹಾಕೊಳ್ಳಿ ಮೇಡಮ್. ಸಾಕು. ಓಕೆ, ಅಕ್ಕಿ ಹಾಕ್ತಾ ಇದ್ದೇನೆ. ಹಾಕಿ. ಎಷ್ಟಿದೆ? ಒಂದು ಅರ್ಧ ಕಾಲು ಕೆಜಿ ಇದೆಯಾ? 1 ಕಪ್ ಇದೆ. ನಿಮ್ಮಲ್ಲಿ ಇಷ್ಟೇ ಮಾಡ್ಕೊಳ್ಳೋದು ಹಾಕಿ ನೀವಿಬ್ರು? ನಾರ್ಮಲ್ 1 ಗ್ಲಾಸ್ ಹಾಕೊಳ್ತೀನಿ. 1 ಕಪ್ ಅಕ್ಕಿಗೆ 2 ಕಪ್ ವಾಟರ್. ಹೌದಾ? ಓಕೆ, ಹಾಕೊಳ್ಳಿ ಮೇಡಮ್, ಮಜಾ ಹೊಡೀರಿ. 1 ಕಪ್ಪು ವಾಟರು, 1ಕ್ಕೆ 2ರಷ್ಟು ನೀರು. ಅಂದರೆ 1 ಕಪ್ ಅಷ್ಟು ಅಕ್ಕಿ ಹಾಕಿದರೆ 2 ಕಪ್ ಅಷ್ಟು ನೀರು ಹಾಕೊಳ್ಳಿ. ಕರೆಕ್ಟ್ ಏನ್ರಿ? ಹೌದ್ರಾ? ಹಾಂ ಹಾಕ್ಬಿಡ್ರಿ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊಪ್ಪೆಲ್ಲ ಇರೋದ್ರಿಂದ. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ? ನಾನು ಆ್ಯಕ್ಚುಲಿ IASಗೆ ಪ್ರಿಪೇರ್ ಆಗ್ತಾ ಇದ್ದೇನೆ. ಓದ್ತಾ ಇದ್ದೀರಾ? ಹಾಂ. ಆದರೂ ಆಗ್ಬಿಡ್ತೀರಾ IAS? ಹೇಳೋಕ್ಕಾಗಲ್ಲ ನೀವು. ಓದ್ರಿ ರೀ, ಆಗುತ್ತೆ, ಯಾಕಾಗಲ್ಲ? ಇಲ್ಲ ಸರ್, ಆ್ಯಕ್ಚುಲಿ ನಾನು ಲಾಸ್ಟ್ ಮಂತ್ ಡೆಲ್ಲಿಯಿಂದ ವಾಪಸ್ ಬಂದೆ. ಯಾಕೆ, ಕ್ಲಾಸ್ ಆಯ್ತಾ ಅಲ್ಲಿ? ಸರಿ ಹೋಗಿ ವಾಪಸ್ ಫೇಲ್ ಆಗ್ಬಿಟ್ರಾ? ಹಾಗೇನಿಲ್ಲ, ನನಗೆ ಅಷ್ಟು ಅಲ್ಲಿ ಸೆಟ್ ಆಗಿಲ್ಲ. ಪೊಲ್ಯೂಷನ್ಸ್ ತುಂಬಾ ಇತ್ತು. ನನಗೆ ಅಷ್ಟೊಂದು ಏರಿಯಾ ಚೆನ್ನಾಗಿಲ್ಲ ಅಂತ ಫಸ್ಟ್ ಓದ್ರಿ, ಓದ್ಮೇಲೆ ಪೊಲ್ಯೂಷನ್ ಎಲ್ಲ ಸರಿ ಮಾಡಿರುತ್ತೆ. ಮೊದಲೇ ಪೊಲ್ಯೂಷನ್ಸ್ ಇಲ್ಲ ಅಂತ ಎಲ್ರಿ ಆಗುತ್ತೆ. ಓದೋ ಕಡೆ ಕಂಫರ್ಟಬಲ್ ಝೋನ್ ಇದ್ರೆ ನಮಗೆ ಓದಕ್ಕೆ ಈಸಿ ಸಾಧ್ಯ. ಆಗುತ್ತೆ. ಎಲ್ಲರೂ ಓದ್ತಾರಷ್ಟೇ, ಚೆನ್ನಾಗಿ ಓದಕ್ಕಾಗಲ್ಲ. ಅಂತವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಓದ್ರಿ ಫಸ್ಟ್ ಹೋಗಿ. ಇದು ಯಾವಾಗ ಬೇಕಾದ್ರೆ ಅಡುಗೆ ಮಾಡ್ಬೋದು. ಹಾಕ್ಲಾ? ಹಾಂ, ಹಾಕಿ. ಉಪ್ಪು ಕೈಲಿ ಹಾಕ್ತೀರಾ, ಸ್ಪೂನ್ ಹಾಕ್ತೀರಾ? ಇಲ್ಲ, ಸ್ಪೂನಲ್ಲಿ ಹಾಕ್ತೇನೆ. ಹಾಕಿ. ಯಜಮಾನ್ರು IAS ಮಾಡು ಅಂತ ಹೇಳಿದಾರಾ? ಹಾಂ. ತಿರ್ಸೋದಾ? ಹಾಂ. ಎಷ್ಟು ವಿಷಲ್ ಬೇಕು? 2 ವಿಸಿಲ್ಸ್. ಓಕೆ. 2 ವಿಷಲ್ ಕೂಗಾಗಿದೆ, ನೋಡೋಣ ಏನಾಗಿದೆ ಅಂತ. ಕರೆಕ್ಟಾಗಿ ಆಗಿದೆಯಾ? ಹಾಂ. ಮೆಂತ್ಯ ಬಾತು ತಯಾರಾಗಿದೆ. ಪನ್ನೀರ್ ಕಾಣ್ತಾ ಇದೆ, ಅಲ್ಲಲ್ಲೇ ಒಂದೊಂದು ಬಟಾಣಿ ಕಾಣ್ತಾ ಇದೆ. ಫಿನಿಶಾ? ಪೀಸ್ ಪನ್ನೀರ್ ಮೆಂತ್ಯ ಬಾತ್ ರೆಡಿ ಟು ಈಟ್. ಪೀಸ್ ಪನ್ನೀರ್ ಮೆಂತ್ಯ ಬಾತ್ ತಿನ್ನಲು ಸಿದ್ಧವಾಗಿದೆ. ತಿನ್ಕೊಳ್ಳಿ, ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪವಿತ್ರ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಂಡು ಸರಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಪೀಸ್ ಪನ್ನೀರ್ ಮೆಂತ್ಯ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಹಾಕಿ ಹುರಿದು, ಗೋಡಂಬಿ, ಟೊಮ್ಯಾಟೊ, ಅರಿಶಿನ ಹಾಕಿ ಫ್ರೈ ಮಾಡಿ, ಕರಿಬೇವು, ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ನೀರು ಹಾಕಿ ರುಬ್ಬಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ, ಬಟಾಣಿ, ಅಕ್ಕಿ, ನೀರು ಹಾಕಿ ತುಪ್ಪದಲ್ಲಿ ಪನ್ನೀರ್ ಹಾಕಿ ಕರಿದು ಕುಕ್ಕರ್ಗೆ ಹಾಕಿ ಉಪ್ಪು ಸೇರಿಸಿ 2 ವಿಷಲ್ ಕೂಗಿಸಿ. ಈಗ ಪೀಸ್ ಪನ್ನೀರ್ ಮೆಂತ್ಯ ಬಾತ್ ತಿನ್ನಲು ರೆಡಿ. ಟೇಸ್ಟ್ ಮಾಡೋಣ. ಸ್ವಲ್ಪ ಗೀ ಹಾಕೊಂತೀನಿ ಇಫ್ ಯು ವಾಂಟ್. ಬೇಕಂದ್ರೆ ತುಪ್ಪ ಹಾಕೊಂಡು ತಿನ್ಕೊಳ್ಳಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ತುಪ್ಪ ಇದಕ್ಕೆ ಹಾಕಿದೀವಿ, ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸೌಮ್ಯ ಅಂತ. ಸೌಮ್ಯ, ಏನ್ ಮಾಡ್ಕೊಂಡಿರಿ? ನಾನು MBA ಮಾಡಿದ್ದೀನಿ. ಈಗ MNC ನಲ್ಲಿ ANZ ಅಲ್ಲಿ ಕೆಲಸ ಮಾಡ್ತೀನಿ. ಎಷ್ಟು ವರ್ಷ ಕೆಲಸ ಮಾಡ್ತೀರಿ? ಇಟ್ಸ್ ಬೀನ್ ಆಲ್ಮೋಸ್ಟ್ 1.5 year. ಮದ್ವೆ ಮಾಡ್ಕೊಳ್ಳೋಣ, ಟೈಮ್ ಬಂದಾಗ ಮಾಡ್ಕೊಳ್ಳೋಣ. ಟೈಮ್ ಯಾವಾಗ ಬರೋದು? ನಿಮ್ಮ ಅಮ್ಮ ಹೇಳ್ತಾರೆ ಮದುವೆ ಮಾಡಕ್ಕೆ ಈ ವರ್ಷ ಅಂತ. ಇಲ್ಲ, ಇನ್ನು ಅಕ್ಕ ಇದ್ದಾರೆ. ಅಕ್ಕದಾದ್ಮೇಲೆ ನಿಮ್ದಾ? ನಮ್ದು. ಓಕೆ. ಅಡಿಗೆ ಮಾಡ್ತೀರಾ ನೀವು? ಹಾ, ನಾನು ಕೈ ತೋರಿಸಿ. ಕೈಯಿಂದ ಅದು ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ? ಅಡಿಗೆ ಮಾಡ್ತೀನಿ. ಎಷ್ಟೋ ಜನ ಮುಖದಿಂದ ನೋಡ್ಬಿಟ್ಟು ಏನೇನೋ ಹೇಳ್ತಾರೆ. ಕೈ ನೋಡಿ ಅಡಿಗೆ ಹೇಳಕ್ಕಾಗಲ್ವೇನ್ರಿ ಸೌಮ್ಯ?
ನೋಡಿ ನಾನು ಮಾಡ್ತೀನಿ, ನೀವು ಟೇಸ್ಟ್ ಮಾಡಿ. ಆಯ್ತು ಬಿಡ್ರಿ. ಏನ್ ಅಡಿಗೆ ಮಾಡ್ತಾ ಇದೀರಾ ಸೌಮ್ಯ? ನಾನಿವತ್ತು ಕಡಾಯಿ ಮಶ್ರೂಮ್ ಮಾಡ್ತಾ ಇದ್ದೀನಿ. ಕಡಾಯಿ ಮಶ್ರೂಮ್ ಮಾಡಕ್ಕೆ ಏನೇನ್ ತಂದಿರಾ ಸೌಮ್ಯ ಅವರೇ? ಕಡಾಯಿ ಮಶ್ರೂಮ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. Sure. ಏನ್ ಕೊಳ್ಳಿ ಸೌಮ್ಯ ಫಸ್ಟ್? ಇವಾಗ ಒಂದು ಕಡಾಯಿ ಬೇಕು, ಏನಕ್ಕೋ? ಫ್ರೈ ಮಾಡಬೇಕು. ಸೊ ಇವಾಗ ಒಂದು ಫ್ರೈ ಮಾಡಿ ಅದ್ರೊಳಗೆ ಮಾಡ್ಕೊಳ್ತೀರಾ? ಹಾ, ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮಂಗೆ ನೀವು? ಇಬ್ರು. ಏನ್ ಮಾಡ್ತಾರೆ? ಇನ್ನೊಬ್ರು ಯಾರು? ಅಕ್ಕ ಇದ್ದಾರೆ, ಅವ್ರೇನ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಸೊ ಸ್ವಲ್ಪ ತುಪ್ಪ ಹಾಕ್ಬೇಕು. ಸ್ವಲ್ಪ ತುಪ್ಪ ಅಂತ ಹೇಳಿದ್ರೆ ಹಾಕಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಹಸುವಿನ ಹಾಲನ್ನ ಸಪರೇಟ್ ಆಗಿ ITC ಫ್ಯಾಕ್ಟ್ರಿ ಅವ್ರು ತಗೊಂಡೋಗಿ ಅವ್ರ ಫ್ಯಾಕ್ಟ್ರಿಲಿ ಹಾಕಿ ಅದನ್ನ ಕಾಯಿಸಿ ಮಾಡಿರ್ತಕ್ಕಂತಹ ಅದ್ಭುತವಾದಂತ ತುಪ್ಪ ಆಶೀರ್ವಾದ್ ಸ್ವಸ್ತಿ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಸ್ವಲ್ಪ ಬಿಸಿ ಆಗಿದೆ. ಆಗಿದೆ ಬಿಡಿ. ಸೊ ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ಹಾಕಿ. ಎಷ್ಟು ಗಂಟೆ ಕೆಲಸ? 8 to 5. 8 to 5. ಹಾ, ಓಕೆ. ಇದು ಕ್ಯೂಬ್ಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿರ್ತಕ್ಕಂತ ದಪ್ಪ ಮೆಣಸಿನಕಾಯಿ ಜೊತೆಗೆ ಆನಿಯನ್. ಎಸ್ ಮೇಡಮ್. ಹಾಕಿ. ಎಸ್ ಮೇಡಮ್. ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗಿ ತಕೊಂಡ್ಬಿಡ್ತೀರಾ? ಹಾ, ತಕೊಂಡ್ಬಿಡ್ತೀರಾ? ಹೌದು. ಇದು ಲಾಸ್ಟ್ ಅಲ್ಲಿ ಆಡ್ ಮಾಡೋಣ ಮಸಾಲೆಗೆ. ಓಕೆ. ಇದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಓಕೆ. ಆಶೀರ್ವಾದ್ ಸ್ವಸ್ತಿ ಗಿಡಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಎಸ್ ಮೇಡಮ್. ನೆಕ್ಸ್ಟ್ ಇವಾಗ ಇದಕ್ಕೆ ಆಯಿಲ್ ಹಾಕೊಳ್ಳೋಣ. 2 ಹಾಕಿ. ಸ್ಪೂನ್ಸ್ ಆಫ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸಾಕಾ? ಸಾಕು ಸಾಕು ಸಾಕು. 1 ಚಿಲ್ಲಿ. ಹಾ, ವೆರಿ ಗುಡ್. 1 ಚಿಲ್ಲಿ. ಆಯ್ತು. ಆಮೇಲೆ ಗಾರ್ಲಿಕ್ ಒಂದು 5-6. ಒಂದು 5-6 ಗಾರ್ಲಿಕ್. ಆಮೇಲೆ ಶುಂಠಿ. ಓಕೆ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಆಯ್ತು. ಆಮೇಲೆ ರೆಡ್ ಚಿಲ್ಲಿ 2. ಓಕೆ. ಆಮೇಲೆ ಸೊ ಇವಾಗ ಕಟ್ ಮಾಡ್ಕೊಂಡಿರೋ 1 ಆನಿಯನ್ ಹಾಕಬೇಕು. ಓಕೆ. ಇದನ್ನ ಸ್ವಲ್ಪ ಫ್ರೈ ಮಾಡಿ. ಓಕೆ. ಆಮೇಲೆ ಇವಾಗ ಹಾಕಿ. 2 ಚಿಕ್ಕದು ಟೊಮೆಟೊ. 2 ಚಿಕ್ಕದು ಟೊಮೆಟೊ ಹಾಕೊಳ್ಳಿ. ಓಕೆ. 2 ಚಿಕ್ಕದು ಟೊಮೆಟೊ. ಸ್ವಲ್ಪ ಲೋ ಮಾಡಿಬಿಡಿ. ಓಕೆ. ಇದು ರುಬ್ಕೊಳ್ತೀರಾ? ಅದಕ್ಕೆ ಸ್ವಲ್ಪ ಲೋ ಮಾಡಿ ಮಸಾಲ ಹಾಕಿ. ಓಕೆ. ಓಕೆ. ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳಿ ಮೇಡಮ್. ಇದು ರುಬ್ಬಿಂಗಾ? ಹಾಂ, ಇದು ರುಬ್ಬಿ. ಸೊ ಇದಕ್ಕೆ ಇವಾಗ ಪೆಪ್ಪರ್ ಪೌಡರ್ ಸ್ವಲ್ಪ, ರವಿಯವರ ಕಾಳು ಮೆಣಸಿನ ಪುಡಿ ಸ್ವಲ್ಪ ಸಾಕು. ಓಕೆ. ಅರಿಶಿನ ಪುಡಿ ಸ್ವಲ್ಪ, ಅರ್ಶಿನದ ಪುಡಿ ಸ್ವಲ್ಪ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್. ರೆಡ್ ಚಿಲ್ಲಿ 1 ಟೇಬಲ್ ಸ್ಪೂನ್. ಓಕೆ. ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್. ಧನಿಯಾ ಪೌಡರ್. ಓಕೆ. ಆಮೇಲೆ ಜೀರಾ ಪೌಡರ್ 1/2 ಟೇಬಲ್ ಸ್ಪೂನ್. ಓಕೆ. ಸಾಕು ಸಾಕು. ಆಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡಿ. ಏನು ಮಾಡೋದು ಫ್ರೀ ಟೈಮಲ್ಲಿ? ಆ್ಯಕ್ಚುಲಿ ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಓಕೆ. ಸೊ ನಾನು ಯೂಟ್ಯೂಬ್ ನೋಡಿಕೊಂಡು ನೀವೇ ಡ್ಯಾನ್ಸ್ ಮಾಡ್ಕೊಳ್ತೀರಾ? ಆಫ್ಕೋರ್ಸ್, ಬಿಕಾಸ್ ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಕ್ಲಾಸಸ್ ಏನೂ ಹೋಗಲ್ಲ. ಹೋಗ್ಬೇಕು. ಏನಾಗುತ್ತೆ? ಬಿಕಾಸ್ ನನಗೆ ಗೊತ್ತು. ಸೊ ನಾನು ಸೆಲ್ಫ್ ಟ್ರೈನ್ ಮಾಡ್ಕೊಳ್ಳೋದು ಚೆನ್ನಾಗಿದೆ ಅನ್ಸುತ್ತೆ ಸ್ವಲ್ಪ. Okay. ಸೊ Okay. ನಾನು ಆವಾಗ ನೀವೇ ಕರಣಿ ಮುಂದೆ ನಿಂತ್ಕೊಂಡು ನೀವೇ ಡ್ಯಾನ್ಸ್ ಮಾಡ್ತಾರದಾ? ಹಾಂ, ಅದೊಂಥರ ವರ್ಕೌಟ್ ಥರನೂ ಇರುತ್ತಲ್ಲ. ಸೊ ಫ್ರೀ ಟೈಮಲ್ಲಿ ಇನ್ನು ಅದೇ ಮಾಡ್ಕೊಳಕ್ಕಾಗೋದು. ಇರ್ತಾರೆ ಈ ಥರ ಪ್ರಜೆಗಳೆಲ್ಲ ಬೇಕಾದ ಜನ ಇರ್ತಾರೆ. ಓಕೆ. ಆಫ್ ಮಾಡಿಬಿಡಿ. ಎಸ್ ಮೇಡಮ್. ಇದು ರುಬ್ಬಿಂಗಾ? ಹಾಂ. ಸರಿ, ಜಾರ್ ತಗೊಳ್ಳಿ. ನೆಕ್ಸ್ಟ್ ಜಾಬ್ ಚೇಂಜ್ ಮಾಡಬೇಕು ಅಂತಿದ್ದೀರಾ? ಹಾಂ. ಯಾಕ್ರಿ? ಚೆನ್ನಾಗಿದೆಯಲ್ರಿ? ಚೆನ್ನಾಗಿದೆ. ಬೆಟರ್ ಆಫರ್. ಯಾ, ಬೆಟರ್ ಆಪರ್ಚುನಿಟಿಗೆ ವಿ ಹ್ಯಾವ್ ಟು ಚೇಂಜ್ ದ ಜಾಬ್. ಇವಾಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ತಿರ್ಗಾ ಇಲ್ಲ? ಹಾಂ, 1 ಟೇಬಲ್ ಸ್ಪೂನ್. ಓಕೆ. 1 ಟೇಬಲ್ ಸ್ಪೂನ್ ಬರ್ಕೊಳ್ರಿ. 2 ಹಾಕಿದ್ರೆ ಸರಿ ಹೋಗಲ್ಲ ಅಲ್ವಾ ಸೌಮ್ಯ? ಆ ಥರ ಏನಿಲ್ಲ, ಬಿಕಾಸ್ ಆಲ್ರೆಡಿ ನಾವು ತುಂಬ ಯೂಸ್ ಮಾಡಿದ್ದೀವಿ. ಎಸ್ ಎಸ್ ಎಸ್. ರುಬ್ಬಿಂಗ್ ಆಯ್ತಾ? ಇದು ಹಾಕ್ಬಿಡೋಣ. ಹಾಕ್ಬಿಡಿ. ಸ್ಪೂನ್ ತೊಗೊಂಡು ಹಾಕಿ. ನಿಧಾನ, ಸ್ಲೋ ಸ್ಲೋ.
ಕೆಲ್ಸಕ್ಕೆ ಹೋಗಿ ರಜೆ ತಾನೆ ಇವತ್ತು, ಮತ್ತೆ ಆರಾಮ ಮಾಡಿ. ಮళ్ళీ ಯಾರು ಇದ್ದೀರಿ? ಮಮ್ಮಿ, ಡ್ಯಾಡಿ, Okay. ಅಕ್ಕ, ನಾನು. ಏನು ಮಾಡ್ತಾರಪ್ಪ? ಅಪ್ಪ HMT-ನಲ್ಲಿ ಎಂಪ್ಲಾಯಿ ಆಗಿದ್ದಾರೆ. ಅದಕ್ಕೆ ನಿಮ್ಮ ಮನೆ ಜಾಲಹಳ್ಳಿ ಹತ್ರ ಹೌದು. ಅಲ್ವಾ? ಹೌದು ಒಂದು ಬೆಲ್ಲಲ್ಲಿ ಕೆಲಸ ಮಾಡಬೇಕು, ಇಲ್ಲ HMT ಕೆಲಸ ಮಾಡಬೇಕು. ಹೌದು. ಬಿಡಿ, ಸ್ವಲ್ಪ ವಾಟರ್ ಹಾಕ್ಕೊಳ್ಳೋಣ. ಹಾಕಿ. ಎಸ್ ಮೇಡಮ್. ಓಕೆ. ಇವಾಗ ಮಶ್ರೂಮ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಸೊ 250 ಗ್ರಾಮ್ಸ್ ಇದೆ ಇದು. ಓಕೆ ಮೇಡಮ್. ಇದು ಮಿಕ್ಸ್ ಆಗಲಿ. ಇದ್ರ ಜೊತೆಗೆ ಏನು ತಂದಿದ್ದೀರಾ ನಿಮ್ಮ ಮನೆಯಿಂದ? ನಾನು ಚಪಾತಿ ತಗೊಂಡು ಬಂದಿದ್ದೀನಿ. ನೀವೇ ಮಾಡಿದ್ದ, ನಿಮ್ಮ ಅಮ್ಮ ಮಾಡಿದ್ದ? ಒಂದು ರುಚಿ ನಮ್ಮಮ್ಮನ ನೋಡಲಿ ಅಂತ ನಾನು ನಮ್ಮಮ್ಮದು ಚಪಾತಿ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಆಯ್ತು. ಸೊ ಇವಾಗ Okay. ಬಟರ್ ಹಾಕ್ಕೊಳ್ಳೋಣ. ಹಾಕಿ ಮೇಡಮ್. ಇದೊಂದು ಕಾಲಷ್ಟಿದೆ ಬಟರು. ಓಕೆ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿ. ಸ್ವಲ್ಪ ಸಾಲ್ಟ್ ಹಾಕಿ. ಸಾಲ್ಟ್ ಕೈಲಿ ಹಾಕದಾ? ಹಾಂ, ನಾನು ಕೈಯಲ್ಲೇ ಹಾಕ್ತೀನಿ. ಓಕೆ. ಅಕ್ಕ ಅಡುಗೆ ಮಾಡ್ತಾರಾ? ಅಕ್ಕ ಮಾಡ್ತಾರೆ, ಬಟ್ ಲಿಟಲ್ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಡುಗೆ ಮೇಲೆ. ಓಕೆ. ಸೊ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್. ಓಕೆ. ಓಕೆ. ಇದನ್ನ ಹಾಕ್ಬಿಡೋಣ. ಇವಾಗ ಹಾಕೋಣ? ಹಾಂ, ಬಿಕಾಸ್ Okay ಅದ್ರ ನಾ? ಫ್ಲೇವರ್ ಅದರಲ್ಲಿ ಅಂದ್ರೆ ಮಿಕ್ಸ್ ಆಗಿ. ತುಪ್ಪದಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪವನ್ನು ಹಾಕಿ ಚೆನ್ನಾಗಿ ಹುರಿದಿರ್ತಕ್ಕಂಥ ಈರುಳ್ಳಿ ಮತ್ತು ದಪ್ಪ ಮೆಣಸಿನಕಾಯಿ ಹಾಕೋಣ. ಹಾಕ್ತೀರಿ. ಆಯ್ತಾ? ಆಗಿದೆಯಾ? ಇನ್ನೂ ಸ್ವಲ್ಪ ಆಗ್ಬೇಕಾ? 2 ಮಿನಿಟ್ಸ್. ಏಯ್, ಅದೇನ್ ಚಿಕನ್ ಏನ್ರಿ? ಚಿಕನ್ ಅಲ್ಲ, ಬಿಕಾಸ್ ಇದು ಮಶ್ರೂಮ್ ಸ್ವಲ್ಪ ಹಾರ್ಡು, ಮಾಂಸ ತರ ಗಟ್ಟಿ. ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಮಾಯ್ಸ್ಟ್ ಆಗುತ್ತೆ. ಆಯ್ತು ಆಯ್ತು, ಅದು ರೆಡಿ ಕುಕ್ ಆಯ್ತು ನೋಡಿ. ಕುಕ್ ಆಗಿರೋದಕ್ಕೆ ಏನು ಗೊತ್ತಾಗೋದು ನಿಮಗೆ? ಈ ಎಣ್ಣೆ ಇದೆಯಲ್ಲ, ಈ ಎಣ್ಣೆ ಹಿಂಗೆ ತೇಲ್ತು ಅಂತ ಹೇಳಿದ್ರೆ ಒಳಗಡೆ ಕುಕ್ ಆಗಿದೆ ಅಂತ ಧೈರ್ಯವಾಗಿ ತೆಗೀರಿ. ನೋ ಪ್ರಾಬ್ಲಮ್. ಓಕೆ. ಸೊ ಕೊರಿಯಾಂಡರ್ ಹಾಕ್ಬಿಡ್ತೀನಿ. ಓಕೆ. ಓಕೆ. ಮುರಳಿ ಸರ್, ನಿಮಗೋಸ್ಕರ ನಾನು ಪ್ರೀತಿಯಿಂದ ಕಡಾಯಿ ಮಶ್ರೂಮ್ ಮಾಡ್ಕೊಟ್ಟಿದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಓಕೆ. ಹೇಳಿ. ನಾವು ನೀವು ಕೊಟ್ಟಿರೋಂಥ ಪ್ರೀತಿಯಿಂದ ತಿನ್ಬಿಟ್ಟು ಹೆಂಗಿದೆಯೋ ಹೇಳ್ತೀವಿ, ಆಮೇಲೆ ಅಳಬಾರ್ದು. ಇಲ್ಲ, ನಾನು ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಮಿ ಅವರು ಮಾಡಿದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಒಗಂಡಬಿ ಕಾರ್ಯಕ್ರಮದಲ್ಲಿ ಒಳ್ಳೆ ಕಡಾಯಿ ಮಶ್ರೂಮನ್ನು ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕಡಾಯಿ ಮಶ್ರೂಮ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ತೆಗೆದಿಟ್ಟು ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ. ಇದಕ್ಕೆ ಕಸೂರಿ ಮೇಥಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ರುಬ್ಬಿದ ಮಸಾಲ, ನೀರು, ಮಶ್ರೂಮ್, ಬೆಣ್ಣೆ, ಉಪ್ಪು ಹಾಕಿ 5 ನಿಮಿಷ ಬೇಯಿಸಿ ತುಪ್ಪದಲ್ಲಿ ಹುರಿದ ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಕುದಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಡಾಯಿ ಮಶ್ರೂಮ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋಣ ಸ್ವಾಮಿ ಅವರೇ. ನಿಮ್ಮಮ್ಮ ಮಾಡಿದ ಚಪಾತಿ, ಹೌದು, ನೀವು ಮಾಡಿದ ಗ್ರೇವಿ. ಕೆಲಸಕ್ಕೆ ರಜೆ ಹಾಕಿ ಬಂದಿದ್ದೀರಾ, ಕೆಲಸ ಚೇಂಜ್ ಮಾಡೋದ್ರಲ್ಲಿ ಇದ್ದೀರಾ. ಓಕೆ, ಟೇಸ್ಟ್ ಮಾಡೋದಾ? ಶೋರ್, ಟೇಸ್ಟ್ ಮಾಡಿ. ನಿಮ್ಮಮ್ಮ ಮಾಡಿದ ಚಪಾತಿ ಅದ್ಭುತವಾಗಿದೆ. ಹಾಂ, 4 ಪದರ ಬರಂಗೆ ಚಪಾತಿ ಮಾಡಿದ್ದಾರೆ. ಈ ಥರ ಚಪಾತಿ ತುಂಬ ಇಷ್ಟ ನನಗೆ. ನನಗೂ ಇಷ್ಟ. ದಟ್ಸ್ ಮೈ ಫೇವ್ರೆಟ್. Yes. ಸೊ ನಾನು ಹಂಗೆ ಮಾಡ್ಕೊಡಿ ಅಂತ ಹೇಳಿದೆ. ವೆರಿ ಗುಡ್. ರೈಸ್ಗೂ ಚೆನ್ನಾಗಿರುತ್ತೆ. ಪೂರಿ, ರೈಸ್, ನಾನ್. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಗೆ ಇಷ್ಟ ಆದರೆ ಇಟ್ಸ್ ಅ ವಂಡರ್ ಫಾರ್ ಮೀ. ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಮಿ ಅವರು ಬಂದಿದ್ದಾರೆ, ಅದ್ಭುತವಾಗಿ ಅಡುಗೆ ಮಾಡಿದ್ದಾರೆ. ಇವರಿಗೆ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ತುಪ್ಪ ಯೂಸ್ ಮಾಡಿ, ಸ್ವಸ್ತಿನ ಯೂಸ್ ಮಾಡಿ, ಆಶೀರ್ವಾದ್ ಸ್ವಸ್ತಿನ ಯೂಸ್ ಮಾಡಿ ಅಡುಗೆ ಮಾಡಿ. ಶೋರ್. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಕಡಾಯಿ ಮಶ್ರೂಮ್ ಅನ್ನು ಮಾಡಿಕೊಟ್ಟಿದ್ದಾರೆ. ಮಾಡೋ ಇಂಟ್ರೆಸ್ಟ್ ಇದ್ರೆ ಅದ್ಭುತವಾಗಿ ಅಡುಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮಾಡೋ ಕ್ರಮ ಚೆನ್ನಾಗಿರೋ ಅಡುಗೆ ಚೆನ್ನಾಗಿ ಬರುತ್ತೆ. ಫಸ್ಟ್ ಏನಂದರೆ ಖುಷಿಯಾಗಿ ಅಡುಗೆ ಮಾಡೋಕ್ಕೆ ಬಂದರೆ ಒಂದು ಮುಕ್ಕಾಲು ಭಾಗ ಅಡುಗೆ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ. ಮುಖ ಉಸ್ಕೊಂಡೆಲ್ಲ ಬಂದು ಅಡುಗೆ ಮೇಲೆ ನಿಂತ್ಕೊಂಡು ಇದೊಂದು ಮಾಡ್ಬೇಕಾ ಅದೊಂದು ಮಾಡ್ಬೇಕಂತೀರ ಖಂಡಿತ ಅಡುಗೆ ಚೆನ್ನಾಗಾಗಲ್ಲ. ಸೌಮ್ಯ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ನಿರ್ಮಲಾ ಅವ್ರು ಏನು ಮಾಡ್ಕೊಂಡಿದ್ದೀರಾ? ನಾನು ಬ್ಯೂಟಿಷಿಯನ್ ಮಾಡ್ಕೊಂಡಿದ್ದೀನಿ. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಸಹ ಓದಿದ್ದೀನಿ. ಯಾವ್ದಾದ್ರು ಸಂಬಂಧ ಇಲ್ದೆಲ್ಲ ಓದ್ಬಿಟ್ಟಿದ್ದೀರಾ? ಕಂಪ್ಯೂಟರ್ ಸೈನ್ಸ್ ಓಕೆ, ಬ್ಯೂಟಿಷಿಯನ್ ಯಾಕೆ? ಟ್ರೆಂಡ್ ಅಲ್ವಾ ಸರ್ ಬ್ಯೂಟಿಷಿಯನ್, ಫ್ಯಾಷನ್ ಡಿಸೈನಿಂಗ್. ಹೌದಾ? ಹೌದು. ಅದು ಟ್ರೆಂಡ್ ನಡೀತಾ ಇದೆಯಾ ಇವಾಗ? ಇರ್ಬೋದು, ನಮಗೆ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಎಷ್ಟು ವರ್ಷ ಕಲ್ತ್ರಿ ಬ್ಯೂಟಿಷಿಯನ್ ಕೋರ್ಸ್? 2 years ಮಾಡಿದ್ದೀನಿ ಸರ್. ಓಕೆ, ಇವಾಗ ಏನು ಮಾಡ್ತಾ ಇದ್ದೀರಾ ಬ್ಯೂಟಿಷಿಯನ್ ಕೋರ್ಸ್ ಮಾಡಿ? ಇವಾಗ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿದ್ದೀನಿ ಸರ್. ಜೊತೆ ಬ್ಯೂಟಿಷಿಯನ್ ಜೊತೆ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿದ್ದೀನಿ. ಕಂಪ್ಯೂಟರ್ ಸೈನ್ಸ್ ಓದಿದೆ ವೇಸ್ಟ್ ಆಗೋಯ್ತಾ? ಅದೇನಂದ್ರೆ ಆ ಕಂಪ್ಯೂಟರ್ ಸೈನ್ಸ್ನ ಇವ್ರ ಮನೆಯವರು ಸೇರಿಸಿರ್ತಾರೆ, ಅದು ಓದ್ಬಿಡೋದು. ಆಮೇಲೆ ಇವ್ರಿಗೆ ಇಷ್ಟಪಟ್ಟಿರೋದ ಓದ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಓಕೆ, ನೋ ಪ್ರಾಬ್ಲಮ್. ನಿರ್ಮಲಾ, ಅಡುಗೆ ಮಾಡೋ ಅಭ್ಯಾಸ ಇದೆಯಾ? ಅವಾಗ ಮಾಡ್ತೀನಿ ಸರ್ ಮನೇಲಿ. ಅವಾಗ ಮಾಡಿ ನಮ್ಗೆ ಯಾಕಮ್ಮ ಇವತ್ತು ಮಾಡ್ತಾ ಇದೆಯಾ ಬಂದು? ಇಲ್ಲ ಸರ್, ಚೆನ್ನಾಗಿ ಮಾಡ್ತೀನಿ. ಮನೇಲಿ ಯಾರು ಇದ್ದಾರೆ? ಅಮ್ಮ, ಅಪ್ಪ, ತಮ್ಮ. ತಮ್ಮ ಏನ್ ಮಾಡ್ತಾನೆ? ತಮ್ಮ B.Com ಫೈನಲ್ ಇಯರ್. ಹೌದಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಪನ್ನೀರ್ 65. ಪನ್ನೀರ್ 65 ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ 65 ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅರಿಶಿನ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಫುಡ್ ಕಲರ್, ಮೊಸರು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ನೋ ಪ್ರಾಬ್ಲಮ್. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ಜಾರ್ ಕೊಡಿ ಸರ್, ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ತೀರಾ? ಜಾರ್ ಅಲ್ಲೇ ಇದೆ, ತಗೋಬಹುದು. ಫಸ್ಟ್ ಜಾರ್ಗೆ 5 ರಿಂದ 6 ಹಸಿಮೆಣಸಿನಕಾಯಿ ಹಾಕೊಂತೀನಿ. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು. ಆಯ್ತು. ಆಮೇಲೆ ನಿಮ್ದು ಮನೆ ದೊಡ್ಡ ಕಲ್ಸ ಅಂತ ಸರ್. ದೊಡ್ಡ ಕಲ್ಸೋದ್ರಿಂದ ಬಂದಿದ್ದೀರಾ? ಹೌದು ಸರ್. ಓಕೆ. ಕರ್ಬೇವು ಹಾಕೊಂತಾ ಇದೀನಿ. ಮೆಣಸಿನಕಾಯಿ ಆಯ್ತು, ಕರ್ಬೇವು ಆಯ್ತು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದಾದ್ರೂ ತಗೋಬಹುದು. ನಾನು ಡೈರೆಕ್ಟ್ ಪೇಸ್ಟ್ ತಗೊಂತಾ ಇದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆಯ್ತು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತು. ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಸರ್. ಮಾಡ್ಕೊಳ್ಳಿ. ಯಾರು ಹೇಳ್ಕೊಟ್ರೋ ಈ 65 ಮಾಡೋದು ನಿಮಗೆ ಪನ್ನೀರಿಂದು? ಅಮ್ಮ ಸರ್. ಒಂದು ಬೌಲ್ ಸರ್ ಮೈದಾ ಹಿಟ್ಟು ಹಾಕೊಂತಾ ಇದೀನಿ. ಹಾಕೊಳ್ಳಿ. 4 ಸ್ಪೂನ್ ಆಗಷ್ಟು ಮೈದಾ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರ್, ಓಕೆ. ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ. ಸಾಕಾ? ಸಾಕು ಸರ್. ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ. ಓಕೆ, ಆಮೇಲೆ ಇದಕ್ಕೆ ಪೇಸ್ಟ್ ಹಾಕೊಂತಾ ಇದೀನಿ. ಹಾಕಿ ಮೇಡಮ್, ಹಾಕಿ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದೀನಿ. ಓಕೆ ಓಕೆ. ಖಾರ ನೋಡ್ಕೊಂಡು ಹಾಕೋಬೇಕು. ಓಕೆ. ಸ್ವಲ್ಪ ಮೊಸರು ಹಾಕೊಂತಾ ಇದೀನಿ. ಹಾಕಿ. ಫುಡ್ ಕಲರ್ ಯೂಸ್ ಮಾಡ್ತಾ ಇದೀನಿ. ಫುಡ್ ಕಲರ್ ಏನಕ್ಕಮ್ಮ ಬೇಕು ನಿಮಗೆ? ಕೆಂಪಾಗಿರ್ಲಿ ಅಂತನಾ? ಆಯ್ತು, ಹಾಕೊಳ್ಳಮ್ಮ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇದಕ್ಕೆ ಪನ್ನೀರ್ ಹಾಕೊಂತಾ ಇದೀನಿ. ಹಾಕಮ್ಮ. ಇದನ್ನ 15 ನಿಮಿಷ ಫ್ರೀಜ್ ಅಲ್ಲಿ ಇಟ್ಟರೆ ಇನ್ನೂ ನೀಟಾಗಿ ಸೆಟ್ ಆಗುತ್ತೆ ಸರ್. ಸೆಟ್ ಆಗೋದಲ್ಲ, ಉಪ್ಪು ಖಾರ ಚೆನ್ನಾಗಿ ಆ ಪನ್ನೀರ್ಗೆ ಹಿಡಿಬೇಕು. ಹಿಡಿದಂತ ಪನ್ನೀರ್ನ ಎಣ್ಣೆಲ್ಲ ಕರಿಯೋದು. ಎಣ್ಣೆಲ್ಲ ಕರೆದ್ರೆ ಮುಗಿತಾ ಕೆಲಸ? ಎಣ್ಣೆಲ್ಲ ಹಾಕಿದ್ರೆ ಆಮೇಲೆ ಮಾಮೂಲಿ ಒಗ್ಗರಣೆ ಕೊಡುತ್ತೆ. ಓಕೆ. ಎಣ್ಣೆಗೆ ಬಿಡೋದ ಸರ್? ಬಿಡಿ ಮೇಡಮ್, ದಯವಿಟ್ಟು ಬಿಡಿ. ಚಿಕನ್ ಮಾಡ್ತೀರಾ ಮನೇಲಿ? ಕಬಾಬ್ ಮಾತ್ರ ಮಾಡ್ತೀನಿ. ಕಬಾಬ್ ಮಾತ್ರನಾ? ಚಿಕನ್ ತಿಂತೀರಾ ತಾನೇ? ತಿನ್ನಲ್ಲ ಸರ್, ಮನೇಲಿ ಇರೋರ್ಗೆ ಮಾಡ್ಕೊಡ್ತೀನಿ. ಅದೇನ್ರಿ ಹಂಗೆ ಅವತಾರ? ನಾನ್ ವೆಜ್ ಇಷ್ಟ ಇಲ್ಲ ಸರ್, ತಿನ್ನಲ್ಲ. ಓ, ಇರ್ತಾರೆ ಈ ಥರ ಪ್ರಜೆಗಳೆಲ್ಲ ಇರ್ತಾರೆ. ಅಂದ್ರೆ ಮಾಡ್ಕೊಡ್ತೀರಾ? ಆದ್ರೆ ಮಾಡ್ಕೊಡ್ತೀನಿ. ಮಾಡಕ್ ಇಷ್ಟ, ಮಾಡಕ್ ಇಷ್ಟ, ತಿನ್ನಕ್ ಇಷ್ಟ ಇಲ್ಲ. ಇರ್ತಾರೆ ಇರ್ತಾರೆ ಈ ಥರ ಪ್ರಜೆಗಳೆಲ್ಲ ಇರ್ತಾರೆ. ಮಾಡೋದಕ್ಕೂ ಕಲಿಬೇಕು ಅಂತ ಫೋರ್ಸ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಮಾಡ್ಕೊಡ್ತೀನಿ. ಓಕೆ. ಇನ್ನೇನು ಕೋರ್ಸ್ ಮಾಡ್ತಾರೆ? ಅಡಿಗೆ ಕೋರ್ಸ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಫೋರ್ಸ್ ಮಾಡ್ತಾರಲ್ಲ ಸರ್. ಓ, ಫೋರ್ಸ್ ಮಾಡ್ತಾರೆ. ಓಕೆ ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ ಓಕೆ. ಹಾಕಿ 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 ಹಾಕಿ. ಕರಿಬೇವು. ಕರಿಬೇವು ಹಾಕಿದ್ದೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಆಮೇಲೆ ಪನ್ನೀರ್ ಹಾಕೋಣ ಸರ್. ಇದಕ್ಕೆ ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಸರ್. ಸ್ವಲ್ಪ ಹಾಕ್ಬಿಡೋದಾ? ಏನು ಎಣ್ಣೆಲಿ ಫ್ರೈ ಹಾಕೋದು? ಎಣ್ಣೆಲಿ ಆಗಿಲ್ಲದೆ ನೀರೆಲ್ಲ ತೆಗೆದಿದ್ದೀವಿ ಇದನ್ನ. ರೇ ನಿರ್ಮಲ, ಹಸಿಮೆಣಸಿನ್ಕಾಯಿ ಫ್ರೈ ಆಗಲಿ ಸರ್. ಓಕೆ. ಬಿಡಿ 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 ಬಿಡಿ.
ಎಸ್ ನೆಕ್ಸ್ಟ್ ಕೊತ್ತಂಬರಿ ಇರಿಸ್ಕೊಂಡು ಸರ್ ಲಾಸ್ಟ್ ಇಷ್ಟೇನಾ ಏಯ್ ಯಾರು ಹೇಳ್ಕೊಟ್ಟಿದ್ದೀವಿ ನಿಮಗೆ ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಹಂಗಾರೆ ಕರೆಕ್ಟಾಗಿ ಇರ್ತು ಮಾಡಿ ಈರುಳ್ಳಿ ಹಾಕ್ಬೇಕಲ್ವಾ ಸ್ವಲ್ಪ ಸಾಸ್ ಹಾಕ್ಬೇಕಲ್ವಾ ಸಿಗಲಿಲ್ಲ ಸರ್ ಸಾಸ್ ಹಾಕ್ಬೇಕಲ್ವಾ ಸಾಸ್ ತಿನ್ನೋದಕ್ಕೆ ತಗೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಪನ್ನೀರ್ 65ನ ಮಾಡಿದ್ದಾರೆ. ನಿರ್ಮಲ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಿಶ್ ಔಟ್ ಮಾಡೋಣ. ಓಕೆ ಸರ್. ಏನ್ರಿ ಉಪ್ಪು ಹಾಕಿಲ್ವಾ? ಉಪ್ಪು ಹಾಕಿಲ್ಲ ಸರ್. ಉಪ್ಪು ಇವಾಗ ಹಾಕ್ತಾ ಇದ್ದೀರಾ? ಅವಲೇ ಮರ್ತೋಯ್ತಾ? ಹಾಕೊಳ್ಳಿ. ಏಯ್ ಹಂಗಾಗ್ತಾರೇನ್ರಿ ಉಪ್ಪನ್ನ? ಉಪ್ಪು ಹಾಕೋದು ಮರ್ತೋಗಿದೆ. ಪನ್ನೀರ್ 65ಗೆ ಉಪ್ಪಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಎಸ್ ಮೇಡಮ್ ಆಯ್ತಾ? ಓಕೆ ಸರ್ ಆಯ್ತು. ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದೆಲ್ಲ ಮಾಡಿದ್ದೀರಾ? ಆಯ್ತು ಸರ್. ನಿಮ್ಮ ಅಮ್ಮನ ಕೇಳ್ತೀರಾ ಏನೋ ಸರಿ ಇಲ್ಲ ಸರ್ ಹಾಕ್ಬೇಕಂತ? ಏನಿಲ್ಲ. ಏನು ಬಿಡು ಹಾಕದಾ? ಡಿಶ್ ಔಟ್ ಮಾಡಿ. ಪನ್ನೀರ್ 65 ಹಾಕ್ರಿ. ಅದೆಲ್ಲ ವಿಟಮಿನ್ ಎ ಬಿ ಸಿ ಎಲ್ಲ ಹಾಕಿ. ಪನ್ನೀರ್ 65 ರೆಡಿ ಟು ಈಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪನ್ನೀರ್ 65ನ ಮಾಡಿದ್ದಾರೆ. ನಿರ್ಮಲ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ಈಸಿಯಾಗಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪನ್ನೀರ್ 60ನೋ 65 ಮಾಡ್ಕೊಳ್ಳಿ. ಪನ್ನೀರ್ 65 ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅರಿಶಿನ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ರುಬ್ಬಿದ ಮಿಶ್ರಣ, ಮೊಸರು, ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಪನ್ನೀರ್ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಕರಿಬೇವು, ಕರಿದ ಪನ್ನೀರ್, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಫ್ರೈ ಮಾಡಿದರೆ ಪನ್ನೀರ್ 65 ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮದಲ್ಲಿ ನಿರ್ಮಲ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಪನ್ನೀರ್ 65ನ ಮಾಡಿದ್ದಾರೆ. 65 ಪನ್ನೀರ್ ಏನಾಗಿದೆ ಗೊತ್ತಾಗಿಲ್ಲ. ಉಪ್ಪು ನೀವು ಅವಾಗಲೇ ಹಾಕಿದ್ರೆ ಹಾಕಿರಲ್ವಾ? ಹಾಕಿಲ್ಲ ಸರ್. ಹಾಕಿರಲ್ವಾ? ಓಕೆ, ಒಳ್ಳೆ ಒಂದು ಪನ್ನೀರ್ 65ನ ಮಾಡಿದ್ದಾರೆ. ನಿರ್ಮಲ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ತಿಂದು ಖಾಲಿ ಮಾಡಬೇಕು. ಆದರೆ ಫಸ್ಟು ನಿರ್ಮಲ ಅವ್ರನ್ನ ಕಳಿಸೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು ನಿರ್ಮಲ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮುರಳಿ ಅವರೇ, ಒಂದು ವಿಶೇಷವಾದ ಅಡುಗೆ ಮಾಡ್ಕೊಡ್ತೀನಿ, ಒಂದ್ಸರಿ ಟೇಸ್ಟ್ ಮಾಡಿ ಅಂತ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಹೇಮಲತಾ ಜಿ ಮದ್ದಿಕೇರಿ ಅಂತ ಹೇಳಿ. ಹೇಮಲತಾ ಜಿ ಮದ್ದಿಕೇರಿ. ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫೇ. ಯಜಮಾನ್ ಏನ್ ಮಾಡ್ತಾರೆ? ಅವರು ಜಾಯಿಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಡಿಪಾರ್ಟ್ಮೆಂಟ್. ಫಿಶರಿ ಡಿಪಾರ್ಟ್ಮೆಂಟ್ ಎಲ್ಲಿದ್ದಾರೆ? ಈಗ MD ಆಗಿ ಮೈಸೂರಲ್ಲಿ ಇದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ. ಮೈಸೂರಲ್ಲಿ MD ಆಗಿದ್ದಾರಾ? ಹೌದೌದು. ಫಿಶರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರಾ? ಎಲ್ಲಿ ನಿಯರ್ KRS ಅಲ್ಲಿ ನೀರಿಲ್ಲ, ಫಿಶರಿ ಎಲ್ಲಿಂದ ಮಾಡೋದು? ಅಂದ್ರೆ ಅದು ಸೀ ವಾಟರ್ ಸಂಬಂಧಪಟ್ಟಿದ್ದಂತಲ್ಲ, ಓಕೆ. ಈ ಸ್ವೀಟ್ ವಾಟರ್ ಎಲ್ಲ ಬರುತ್ತಲ್ವಾ, ಓಕೆ, ಅದರಲ್ಲಿ ಬೆಳೆಸ್ಬಿಟ್ಟು ಹೊಂಡ ಆ ಥರ ಎಲ್ಲ ಮಾಡಿ ಟ್ಯಾಂಕರ್ಸ್ ಎಲ್ಲ ಮಾಡಿ ದೇ ಆರ್ ಸೆಲ್ಲಿಂಗ್ ಸಮ್ ಥಿಂಗ್ಸ್. ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಅವರು, ಗಂಗಾವತಿ ಅವರು. ಈಗ TB ಡ್ಯಾಮ್ ಅಲ್ಲಿ ಇದ್ದಾರೆ. ಓಕೆ ಓಕೆ. ಅವರು ಫಿಶರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಶ್ರೀನಿವಾಸ್. ಓಕೆ ಓಕೆ ಓಕೆ. ಅಂದ್ರೆ ನಾವು ಮಂಗಳೂರಲ್ಲಿ ಇದ್ದೆವು. ಹೌದು. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದು 13 ವರ್ಷ ಆಯ್ತು. ಟ್ರಾನ್ಸ್ಫರ್ ಆಗಿ 13 ವರ್ಷ ಆಯ್ತು. 13 ದಿನ ಆದಂಗೆ 13 ವರ್ಷ ಆಯ್ತು. ಇನ್ನು ಅಷ್ಟೇ ಇಲ್ಲೇ ಇರೋದೇ? ಇಲ್ಲ ಇಲ್ಲ, 13 ವರ್ಷ ಇಲ್ಲಿದ್ರು ನಾವು 2 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲೇ ಆಗಿದೆ. ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಆದ್ಮೇಲೆ ಓನ್ಲಿ 3 ಪ್ಲೇಸಸ್. ಮಗ ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು ಮಕ್ಕಳು. ಏನ್ ಮಾಡ್ತಾರೆ? ದೊಡ್ಡವನು ಈಗ BMW ಅಲ್ಲಿ ಜರ್ಮನಿ ಕೆಲಸ ಮಾಡ್ತಾ ಇದ್ದಾನೆ. ಜರ್ಮನಿ ಹೊರಟಿದ್ದಾರೆ ಅವರು? ಜರ್ಮನಿಗೆ ಅವ್ರೇನ್ ಬರಲ್ಲ? ಬರ್ತಾನೆ ಶೂರ್ ಬರ್ತಾನೆ ಖಂಡಿತ. ನಿಮ್ಗೇನ್ ಗೊತ್ತು? ಅದೇ ಗೊತ್ತಿರಿ, ಮುಂದಕ್ಕೆ ನಾವ್ ಹೇಳ್ತೀವಿ. ಚಿಕ್ಕವನು ರಾಬರ್ಟ್ ಬಾಷಲ್ ಕೆಲಸ ಮಾಡ್ತಾ ಇದ್ದ. ಈಗ ಅವನು ಕಳಿಸ್ತಾರ ಅವನು. ಈಗ ಹೈಯರ್ ಸ್ಟಡಿಗೆ ಪ್ಲಾನ್ ಮಾಡ್ತಾ ಇದ್ದಾನೆ. ನಾವ್ ಹೇಳ್ತಾ ಇದೀವಲ್ಲ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏನ್ ಅಡುಗೆ ಮಾಡ್ತಾ ಇದ್ರಿ ಇವತ್ತು? ಮಶ್ರೂಮ್ ಚೀಸ್ ಬಾಲ್ಸ್ ಅಂತ. ಮಶ್ರೂಮ್ ಚೀಸ್ ಬಾಲ್ ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಮಶ್ರೂಮ್ ಚೀಸ್ ಬಾಲ್ಸ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಚೀಸ್, ಹುರುಳಿಕಾಯಿ, ಕ್ಯಾರೆಟ್, ಬೆಳ್ಳುಳ್ಳಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಸಾರಿನ ಪುಡಿ, ಆರಿಗ್ಯಾನೋ,
ಬ್ರೆಡ್ ಕ್ರಮ್ಸ್, ಸಕ್ಕರೆ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ ಮೇಡಮ್. ಏನು ಕೊಡಿ ನಿಮ್ಗೆ ಫಸ್ಟ್ ನಾನು? ಈಗ ನನಗೆ ಫಸ್ಟ್ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಒಂದು ಸಿಮ್ಮಲ್ಲಿ ಇರಲಿ ಅದು. ಓಕೆ, ಆಮೇಲೆ ಒಂದು ನನಗೆ ಕಡಾಯಿ ಶಾಲೋ ಫ್ರೈ ಮಾಡಬೇಕು ಎಲ್ಲದನ್ನು. ಶಾಲೋ ಫ್ರೈ ಮಾಡಿ. ಹೌದು, ಫಸ್ಟ್ ಶಾಲೋ ಫ್ರೈ, ವೆಜಿಟೇಬಲ್ಸ್ನೆಲ್ಲ ಶಾಲೋ ಫ್ರೈ. ಆಯ್ತು. ಆಮೇಲೆ ಕರಿ ಒಂದೊಂದೇ ಶಾಲೋ ಫ್ರೈ ಮಾಡ್ಕೊಳ್ತೀರಾ ಒಟ್ಟಿಗೆ? ಇಲ್ಲ, ಎಲ್ಲದನ್ನು ಒಂದೊಂದೇ ಹಾಕ್ತಾ ಅಂತ ಹೋಗ್ತೀನಿ, 1 by 1 ಹಾಕ್ತಾ ಇರ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಷ್ಟು ಬೇಕು ಹಾಕಿ. ಏನದು? ಇದು ಆನಿಯನ್ ಹಾಕಿ. ಫಸ್ಟ್ ಆನಿಯನ್ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಈ ಅಡಿಗೆ ನಿಮ್ಮಲ್ಲಿ ಯಾರಿಗೆ ಇಷ್ಟ? ಆಕ್ಚುಲಿ ಈ ಅಡಿಗೆನ ಕಲ್ತಿದ್ದು ಅಂತಂದ್ರೆ ನನ್ನ ಸಣ್ಣ ಮಗನಿಂದ. ಪಾಪ. ಓಕೆ. ಆಮೇಲೆ ನಮ್ಮನೆಗೆ ಹೇಳಿದ್ರೆ ಜೋಳದ ರೊಟ್ಟಿ ಎಲ್ಲ ಮಾಡ್ತೀರಿ? ಎಲ್ಲ ತರದ ಅಡಿಗೆನೂ ಮಾಡ್ತೀನಿ. ನಮ್ಮನೇಲಿ ಸ್ವಲ್ಪ ಚಪಾತಿ, ರೊಟ್ಟಿ, ಅದೇ ಜಾಸ್ತಿ. ತಾಳಿಪೆಟ್ಟು, ಇಲ್ಲಿ ಒಳ್ಳೆಯದು, ಆ ಥರ ಎಲ್ಲ ಮಾಡ್ತೀವಿ. ಓಕೆ. ಆಮೇಲೆ ಬೀನ್ಸ್ ಹಾಕ್ಬೇಕು. ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಸ್ವಲ್ಪ ಬೀನ್ಸು ಸಣ್ಣದಾಗಿ ಹೆಚ್ಚಿರೋದು. ಓಕೆ, ಎಸ್. ಈರುಳ್ಳಿ ಹಾಕಿದೀವಿ, ಸ್ವಲ್ಪ ಹುರುಳಿಕಾಯಿನ ಸಣ್ಣದಾಗಿ ಇಷ್ಟ ಇದ್ದೀವಿ, ಕ್ಯಾರೆಟ್ನ ಸಾಕು, ಕ್ಯಾರೆಟ್ ಹಾಕ್ತಾ ಇದ್ದೀವಿ. ಕ್ಯಾರೆಟ್ ಹಾಕಿದ್ದಾರೆ. ಆಮೇಲೆ ಎಸ್, ಇನ್ನು ಸ್ವಲ್ಪ ಆಗ್ಬೇಕು ಅದು ಬೀನ್ಸ್, ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಮೈಲ್ಡಲ್ಲಿ ಇದಾಗ್ಬೇಕು. ಅಲ್ಲಿ ನಾನು ಅದು ಮಾಡ್ತಾ ಸ್ವಲ್ಪ ಎಸ್. ಮೈದಾ ಹಿಟ್ಟಿಗೆ ಒಂದು ಬೌಲ್ ಕೊಟ್ರೆ. ಮೈದಾ ಹಿಟ್ಟಿಗೆ ಒಂದು ಬೌಲ್ ಬೇಕಾ? ಹೌದು. ಏನ್ ಮಾಡ್ತೀರಾ ಅದನ್ನ? ಅದು ಇದನ್ನ ಸ್ಟಫ್ ಮಾಡ್ತೀನಲ್ವಾ, ಆ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡೋದು. ಅಂದ್ರೆ ಅದು ಸಾಕಲ್ಲ? ಹೌದೌದು. ಎಸ್, ಅದು ಆಗೋವರೆಗೂ ಇಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಇದು ಮೈದಾ ಹಿಟ್ಟು. ಓಕೆ. ಇದರಲ್ಲಿ ಡಿಪ್ ಮಾಡ್ಲಿಕ್ಕೆ ಆಕ್ಚುಲಿ. ಓಕೆ, ಮೈದಾ ಹಿಟ್ಟು. ಆಮೇಲೆ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್. ತಮಗೆ ಬೇಕಿದ್ರೆ ಹಾಕೋಬಹುದು, ಬೇಡಾದ್ರೆ ಬಿಡ್ಬೋದು. ಓಕೆ. ಬೇಕಂತ ಏನೂ ಇಲ್ಲ. ಓಕೆ. ಮೈದಾ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರು, ಇಂಚ ಸೋಡಾ. ಓಕೆ, ಹಾಕೊಳ್ಳಿ. ಸೋಡಾ, ಸ್ವಲ್ಪ ಸಾಲ್ಟ್ ಬೇಕು. ಅಲ್ಲೇ ಹಾಕೊಳ್ಳಿ. ನನಗೆ ಸ್ವಲ್ಪ ಕೈಯಲ್ಲಿ ಹಾಕಿ ರೂಢಿ, ಸ್ಪೂನಲ್ಲಿ ಬರಲ್ಲ. ಪರವಾಗಿಲ್ಲ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ, ಹಾಕಿ. ಆಯ್ತು. ಓಕೆ, ಮೈದಾ, ಕಾರ್ನ್ಫ್ಲವರು, ಸ್ವಲ್ಪ ಉಪ್ಪು, ಸ್ವಲ್ಪ ಈಗ ಸೋಡಾ. ಕ್ಯಾಪ್ಸಿಕಮ್ ಹಾಕ್ತೀನಿ ಇದರಲ್ಲಿ. ಹಾಕಿ ಮೇಡಮ್, ಹಾಕಿ. ದಪ್ಪ ಮೆಣಸಿನಕಾಯಿ, ಹುರುಳಿಕಾಯಿ, ಕ್ಯಾರೆಟ್, ಈರುಳ್ಳಿ. ಎಸ್. ಮತ್ತೆ ಕ್ಯಾಬೇಜ್ ಹಾಕಿ ಮೇಡಮ್. ಕ್ಯಾಬೇಜು ಸಾಕು. ಓಕೆ. ಆಮೇಲೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಆಗುತ್ತೆ. ಕಾರ್ನ್ಫ್ಲವರು, ಮೈದಾ, ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು, ಅದು ಸ್ವಲ್ಪ ನೀರು ಹಾಕಿ. ಎಸ್ ಮೇಡಮ್. ಸ್ವಲ್ಪ ಸಾರಿನ ಪುಡಿ. ಆಮೇಲೆ ಸ್ವಲ್ಪ ಸಾರಿನ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ. ಕಾಳು ಮೆಣಸಿನ ಪುಡಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಕಾಳು ಮೆಣಸಿನ ಪುಡಿ. ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ರವಿ ಅವ್ರದ್ದು. ಸಾಕು. ಸ್ವಲ್ಪ ಚಿಲ್ಲಿ ಪೌಡರ್. ಇಲ್ಲಿ ಓರಿಗಾನೋ ಇಲ್ಲೇ ಇರುತ್ತೆ. ಓಕೆ. ಒರಿಗಾನೋ. ಸ್ವಲ್ಪ ಓರಿಗಾನೋ. ಅದು ಮತ್ತೆ ಸಾಲ್ಟ್. ನಿಮ್ಮಲ್ಲಿ ಸಾಲ್ಟ್ ಇರುತ್ತೆ, ನಮ್ಮಲ್ಲಿ ಸಾಲ್ಟ್ ಇಲ್ಲ. ಸಾಲ್ಟ್ ನಿಮ್ಮಲ್ಲಿ. ಎಸ್ ಮೇಡಮ್. ಮತ್ತೆ ಪಿಂಚ್ ಶುಗರ್ ಹಾಕಿದ್ರೆ ಒಳ್ಳೇದು. ಸ್ವಲ್ಪ ಪಿಂಚ್ ಎಲ್ಲ ನೀವೇ ಹಾಕೋಬೇಕು. ಹಾಕಿದ್ರೆ ಒಳ್ಳೇದೇನಿಲ್ಲ. ಶುಗರ್ ಇವಾಗಲೇ ಹಾಕಿ. ಶುಗರ್ ಆಮೇಲೆ ಹಾಕಕ್ಕಾಗಲ್ಲ. ಸಾಕ. ಸ್ವಲ್ಪ 2 ಕಾಳು ಶುಗರು. ಪ್ಲೇಟಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಡಿ. ಆರಬೇಕು, ಚೆನ್ನಾಗಿ ಆರಬೇಕು. ಎಣ್ಣೆ ಕಾಯ್ತಾ ಇದೆ. ಈಗೇನೋ ಒಂದು ಹಾಕ್ಬೇಕು ಅಂದ್ರೆ ಏನೋ ಮಾಡ್ತಿದ್ದೀನಿ. ಸ್ವಲ್ಪ ಆರ್ಬೇಕು. ಅಲ್ಲಿ ಗಾರ್ಲಿಕ್ ಸ್ವಲ್ಪ ಫ್ರೈ ಮಾಡಿ ಗಾರ್ಲಿಕ್ ಹಾಕ್ಬೇಕಾಯ್ತು. ಇದು ಗಾರ್ಲಿಕ್. ಎಸ್, ಹೇಮ್ಲತವ್ರೆ, ಗಾರ್ಲಿಕ್ ಮರ್ತೋಗಿದ್ರು, ಇವಾಗ ಹಾಕೋತಾ ಇದೀವಿ. ನೀವು ಫ್ರೈ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿನ ಹಾಕೊಳ್ಳಿ. ಎಸ್ ಮೇಡಮ್. ನೆಕ್ಸ್ಟ್. ಎಸ್ ಮೇಡಮ್. ಬ್ರೆಡ್ ಕ್ರಮ್ಸ್. ಎಸ್. ಆಮೇಲೆ ನೆಕ್ಸ್ಟ್ ಹೇಳಿ. ಈಗ ಇದು ಮೊಜರೆಲ್ಲಾ ಇದೆಯಲ್ವಾ, ಇದು ಮೊಜರೆಲ್ಲ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಆಯ್ತಿದ್ದು. ಇದನ್ನ ಚೀಸ್ ಅನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿರುವಂತ ತರಕಾರಿಯ ಜೊತೆಗೆ ಮಿಕ್ಸ್ ಮಾಡಿದೀವಿ. ಎಸ್. ನಂತರ ಈಗ ಮಶ್ರೂಮ್ ಅಲ್ಲಿ ಒಂದೊಂದನ್ನೇ ಸ್ಟಫ್ ಮಾಡಿ. ಓಕೆ. ಏನ್ ಮಾಡೋದಿನ? ಇದನ್ನ ಸ್ಟಫ್ ಮಾಡಿ ಎಲ್ಲ ರೆಡಿ ಮಾಡ್ತೀನಿ ಬೇಗ. ಆಯ್ತು, ಜೋಡಿಸಿ ಅಲ್ಲೇ ಲೈನ್ಗೆ. ಮತ್ತೆ ಯಜಮಾನಿಗೆ ಏನು ಇಷ್ಟ ನೀವು ಮಾಡೋ ಅಡುಗೆನಲ್ಲಿ? ಹೇಳಿದ್ರೆ ನಗ್ತೀರಿ, ಎಲ್ಲದೂ ಇಷ್ಟಪಡ್ತಾರೆ. ನಗದು ಯಾಕೆ ನಗಬೇಕು? ಅವ್ರು ಇಷ್ಟ, ಅವರು ತಿನ್ನೋದು ಅವ್ರ ಇಷ್ಟ, ನೋಡೋದು ನಮ್ಮ ಇಷ್ಟ. ಹೇಳಿ ನೀವು. ಎಲ್ಲದೂ ಇಷ್ಟಪಡ್ತಾರೆ. ಮಿಲ್ಕ್ ಪ್ರಾಡಕ್ಟ್ಸ್, ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಹೌದೇನು? ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಓಕೆ. ತುಂಬಾ ಇಷ್ಟಪಡ್ತಾರೆ. ನಾವೇನ್ ಮಾಡ್ತಾ ಇರೋದು? ಇಲ್ಲ. ನಾವೇನ್ ಮಾಡ್ತಾ ಇರೋದು? ಮಶ್ರೂಮ್ ಚೀಸ್ ಬಾಲ್ಸ್.
ಮಶ್ರೂಮ್ ಚೀಸ್ cheese ಬಾಲ್. ball. ಚೀಸ್ ಎಲ್ಲ ಹಾಕಿದೀವಿ ಒಳಗಡೆ, ಇದ್ರ ಜೊತೆ ಹಾಕಿದೀವಿ ಅಷ್ಟೇ ಹೌದು cheese ಆ? ಹೌದು 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 ಇದು ಒಳಗಡೆ ಹಾಕಿದೆ. ಈಗ ಇದೆಲ್ಲ ಸ್ಟಫ್ ಮಾಡಾಗಿದೆ. ಆಯ್ತು ಮೇಡಮ್, ಫೈನಲ್ ಆಗಿ ಆಯ್ತು. ಫೈನಲ್ ಆಗಿ ಆಯ್ತು. ಈಗ ಇದನ್ನ ಹೇಳಿ ಮೇಡಮ್. ಇದರಲ್ಲಿ ಡಿಪ್ ಮಾಡಬೇಕು. ಮಾಡ್ಕೊಳ್ಳಿ. ಆಮೇಲೆ ಆಮೇಲೆ ಡಿಪ್ ಮಾಡಿಬಿಟ್ಟು ಇದರಲ್ಲಿ ಓಕೆ. ಎಸ್, ಓ ಎಸ್. ಚೀಸ್ ಬಾಲ್, ಮಶ್ರೂಮ್ ಚೀಸ್ ಬಾಲ್, ಮಶ್ರೂಮ್ ಚೀಸ್ ಬಾಲ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹೇಮಲತಾ ಅವ್ರು ಬಂದಿದ್ದಾರೆ, ಅದ್ಭುತವಾದ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ. ಮೂಲತಃ ಬಳ್ಳಾರಿ ಆದರೂ ಕೂಡ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಯಜಮಾನರ ಜೊತೆ ಹೋಗಿ ಮೀನುಗಾರಿಕೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಸ್ ಮೇಡಮ್. ಸ್ವಲ್ಪ ಎಣ್ಣೆ ಕಾದಿದೆ ಅಲ್ಲ, ಕಾದಿದೆ, ಕಾದಿದೆ, ಇರ್ಬೇಕು. ಹ್ಯಾಂಡಲ್ ಅಲ್ಲಿದೆ. ನೀವು ಹಾಕಿ ಮೇಡಮ್. ಸೊ ಈಗ ಒಂದೊಂದೇ ಸ್ಟಫ್ ಮಾಡಿರುವಂತ ಡಿಪ್ ಮಾಡಿದಂತ ಬ್ರೆಡ್ ಸಂಬಂಧ ಹಾಕ್ತಾ ಇದೀನಿ. ಹಾಕ್ಬಿಡಿ ಮೇಡಮ್. ಕಾದಿಲ್ಲ. ಕಾದಿಲ್ವಾ? ಹಾಕಿ ಸಾಕು, ಕರೆಕ್ಟಾಗಿದೆ, ಹಾಕಿ. ನಮ್ಮಲ್ಲಿ ಸ್ವಲ್ಪ ರೈಸ್ ಅಡಿಗೆನೇ ಕಡಿಮೆ. ಹೌದಾ? ಚಪಾತಿ, ರೊಟ್ಟಿ, ತಾಳಿಪಟ್ಟು ಮಕ್ಕಳು ತಗೊಂಡು ಹೋಗ್ತಾರಲ್ವಾ ಊಟ ಎಲ್ಲ. ಸೊ ಹಾಗಾಗಿ ಏನ್ ಇರೋದು ಒಬ್ಬ ಮಗ ಮಕ್ಕಳು ಅಲ್ಲಲ್ಲ ಈಗ ಹೋಗಿದ್ದಾರೆ ಮಕ್ಳಿಗೆಲ್ಲ ಮಾಡ್ಬೇಕಾಗ್ತದೆ. ದಿನನಿತ್ಯ 30 ಚಪಾತಿ 30 ರೊಟ್ಟಿ ಮಾಡ್ಬೇಕಾಗಿತ್ತು ಅವ್ರಿಗೆ. ಹೌದಾ? ಕಟ್ಕೊಂಡು ಹೋಗ್ಬೇಕು. ಅಲ್ಲಿ ಬಾಕ್ಸ್ ಎಲ್ಲ ನಿಮ್ ತರ ಫ್ರೆಂಡ್ಸ್ ಸರ್ಕಲ್ ಊಟ ರುಚಿ ಅಂದಾಗ ಅವ್ರಿಗೆ ಕಳ್ಸಿಕೊಡ್ಬೇಕು. ಒಂದ್ 2 ರೊಟ್ಟಿ ತರಬೇಕಾಗಿತ್ತು, ನಾವು ತಿಂದು ನೋಡ್ತಿದ್ವಿ ಅದೇನ್ ಮಾಡ್ತಿರೋ ಅಂತ. ನೆಕ್ಸ್ಟ್ ರೊಟ್ಟಿಗೆ ಒಂದು ಸ್ಟಾರ್ಟ್ ಮಾಡೋಣ ತಗೊಳ್ಳಿ. ನಿಮ್ಮ ಮಗನಿಗೆ ಹೇಳ್ತೀನಿ ಬಿಡಿ ನಾನು. ಆಯ್ತು ಬಿಡಿ, ಹೇಳಿ. ಸಾಕಾ? ಇನ್ನು ಸ್ವಲ್ಪ ಲೈಟ್ ಬ್ರೌನ್ ಆಗಿ ಬರಲಿ. ಓಕೆ ಮೇಡಮ್, ರೆಡಿ ಆಯ್ತಲ್ಲ? ರೆಡಿ ಆಯ್ತು. ದಪ್ಪ ಮೆಣಸಿನಕಾಯಿನ ಕುಯ್ದು ಅದ್ರೊಳಗೆ ಸ್ವಲ್ಪ ಏನದು ಟೊಮೆಟೊ ಸಾಸಾ, ಚಿಲ್ಲಿ ಸಾಸಾ? ಹೌದೌದು, ಟೊಮೆಟೊ ಸಾಸ್. ಓಕೆ 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 ಓಕೆ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನಾನು ಆಕ್ಚುಲಿ ಡಿಸೈನರ್. ಆಕ್ಚುಲಿ ಡಿಸೈನರ್? ಹೌದು. ಆಕ್ಚುಲಿ ಅಲ್ಲದೆ ಇರ್ಬೇಕಾರೆ ಇಲ್ಲ, ಇದ್ದೇ ಇರುತ್ತೆ ಕೆಲಸ. ಆಫ್ಟರ್ 3 ಏನ್ ಡಿಸೈನ್ ಮಾಡ್ತೀರಾ? ಇದು ಸ್ಯಾರಿ ಡಿಸೈನಿಂಗು. ಸ್ಯಾರಿಲೇ ಡಿಸೈನ್ ಇರುತ್ತೆ, ನೀವೇನು ಡಿಸೈನ್ ಮಾಡ್ತೀರಿ? ಇಲ್ಲ, ಅದಕ್ಕೆಲ್ಲ ಡಿಸೈನ್ಸ್ ಎಲ್ಲ ಬರುತ್ತೆ, ಅವಕ್ಕೆಲ್ಲ ಡಿಸೈನಿಂಗ್ ಮಾಡ್ತೀನಿ. ಓಕೆ. ಮಶ್ರೂಮ್ ಚೀಸ್ ಬಾಲ್ಸ್ ರೆಡಿ ಮುರಳಿ ಅವರೇ, ಸ್ವೀಕರಿಸಿ. ಓಕೆ, ಹೇಮಲತಾ ಅವ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಮಶ್ರೂಮ್ ಚೀಸ್ ಬಾಲ್ ಅನ್ನ ಮಾಡಿದ್ದಾರೆ ವಿತ್ ಹೆಲ್ಪ್ ಆಫ್ ಅವರ ಮಗ ಸಾಗರ್ ಹೆಲ್ಪ್ ಇಂದ ಮಾಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚೀಸ್ ಬಾಲ್ ಮಾಡ್ಕೊಳ್ಳಿ. ಮಶ್ರೂಮ್ ಚೀಸ್ ಬಾಲ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅಡುಗೆ ಸೋಡಾ, ಉಪ್ಪು, ನೀರು ಹಾಕಿ ಕಲಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹುರುಳಿಕಾಯಿ, ಕ್ಯಾರೆಟ್ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಸಾರಿನ ಪುಡಿ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಅರಿಗ್ಯಾನೋ, ಉಪ್ಪು, ಸಕ್ಕರೆ ಹಾಕಿ ಫ್ರೈ ಮಾಡಿ. ಈ ಮಿಶ್ರಣಕ್ಕೆ ಬೆಳ್ಳುಳ್ಳಿ ಹಾಕಿ ಕಲಸಿ ಮೊಸರಿಲ್ಲಾ ಚೀಸ್ ಹಾಕಿ ಮಿಕ್ಸ್ ಮಾಡಿ ಮಶ್ರೂಮ್ನೊಳಗೆ ತುಂಬಿ ಮೈದಾ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಮಶ್ರೂಮ್ ಚೀಸ್ ಬಾಲ್ಸ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡ್ಬೋದಾ ಮೇಡಮ್? ಹೌದು, ನೋಡಿ. ಒಳ್ಳೆ ಡಿಸೈನ್ ಮಾಡಿದ್ರೆ, ಒಳ್ಳೆ ಡೆಕೋರೇಷನ್ ಮಾಡಿ. ಗಣೇಶ ಕೊಡಿಸ್ತೀರಾ ಮನೇಲಿ? ಹೌದು, ಗಣೇಶ, ವರಮಹಾಲಕ್ಷ್ಮಿ ಹಬ್ಬ. ಚೆನ್ನಾಗಿದೆ. ಓಕೆ, ನೀವು ತುಂಬ ಚೆನ್ನಾಗಿದೆ, ಒಳ್ಳೆ ರುಚಿಯಾಗಿರೋದು. ಬಜ್ಜಿ ಬೋಂಡಾ ಏನೇನೋ ಮಾಡ್ಕೋಬೇಕು, ತಿನ್ಕೋಬೇಕು ಅಂದ್ಕೊಂಡಾಗ, ಸ್ವಲ್ಪ ರಿಚ್ ಆಗಿರೋದು ತಿನ್ನಬೇಕು ಅಂದಾಗ, ರುಚಿಯಾಗಿರೋದು ಬಾಯಿಗೆ ಬೇಕು ಅಂದಾಗ ಹೇಮಲತಾ ಅವ್ರನ್ನ ನೆನೆಸ್ಕೊಳ್ಳಿ. ಒಳ್ಳೆ ಒಂದು ಸ್ನ್ಯಾಕ್ ಐಟಮ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ, ತುಂಬ ಟೇಸ್ಟ್ಫುಲ್ ಆಗಿದೆ. ನಿಮ್ಮ ಮಗನಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಗೋ ಟು ಕ್ರೆಡಿಟ್ ಟು ಮೈ ಸನ್. ನನ್ನ ಮಗನಿಗೆ ನಾನೇ ಹೇಳ್ಬಿಟ್ಟಲ್ಲ? ಹೌದು, ನೀವು ಹೇಳಲ್ಲ, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆನ ಮಾಡಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆ ಮಾಡಿದ್ದೀರಿ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿರುವಂಥದ್ದು ಮಶ್ರೂಮ್ ಚೀಸ್ ಬಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಶ್ರೂಮ್ ತಿಂದೇ ಇದ್ದವರು ಆಲೂಗಡ್ಡೆ ಹಾಕಿ ಚೀಸ್ ಬಾಲ್ನ ಮಾಡ್ಕೋಬೋದು. ರುಚಿಯಾಗಿ ಮಾಡಿದ್ದಾರೆ, ಈಸಿಯಾಗಿದೆ. ಮನೇಲಿ ಮಾಡ್ಕೊಳ್ಳಿ, ಬಜ್ಜಿ ಬೋಂಡನ ಬಿಡಿ, ಚೀಸ್ ಬಾಲ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ, ಅಥವಾ ಏನಾದ್ರು ಹೊಸ್ದಾಗಿ ತಿನ್ನಬೇಕು ಅಂದಾಗ ಈ ಥರದ್ದೆಲ್ಲ ತಿನ್ಕೊಂಡೋಗಿ. ಹೊಸ ಹೊಸ ಅಡುಗೆಗಳು, ಯಾಕೆಂದ್ರೆ ಅಡುಗೆ ಮಾಡೋದೇನು ಹೊಸ್ದಾಗಿ ತೋರಿಸ್ತಲ್ಲ, ನಾವು ಯಾವ ರೀತಿ ರುಚಿಯಾಗಿ ಮಾಡ್ಕೋಬಹುದು ಅನ್ನೋದು ತೋರಿಸ್ತಾ ಇರೋಂಥ ಏಕೈಕ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.